ಅವರು ಇದ್ರು ಅಂತ ಅನ್ಸುತ್ತೆ. ನೀವು ಕಾರ್ತಿಕ್ ವಿನ್ನರ್ ಅಂತ ಹೇಳಿದ್ದೀರಾ, ಸೊ ಯಾಕೆ ಏನು ಇಷ್ಟ ಆಯಿತು ಕಾರ್ತಿಕ್ ಅವರಲ್ಲಿ, ಯಾಕೆ ಅವರೇ ವಿನ್ ಆಗಬೇಕು ಅಂತಂದ್ರೆ ಏನು ಹೇಳ್ತಾರೆ? ಫಸ್ಟ್ ಇಸ್ ನನ್ನ ತಮ್ಮಯ್ಯ ಅಂತ ಹಂಗಾಗಿ ಆ ಒಂದು ಪ್ರೀತಿಯಿಂದ ಹೇಳಿದ್ದು ವಿನ್ ಆಗಬೇಕು ಅಂತ. ಇನ್ನೊಂದೇನೆಂದರೆ ಅವರು ಕೂಡ ಟಫ್ ಕಾಂಪಿಟೇಟರ್ ಆಗಿದ್ದಾರೆ. ಫ್ರಮ್ ಡೇ ಒನ್ ನನಗನ್ಸಿದ್ದು ಅವರಾಗೇ ಇದ್ದಾರೆ. ಎಲ್ಲೂ ಒಂದು ಕಡೆ ಕಡಿಮೆ ಜಾಸ್ತಿ ಆ ಥರ ಇರಲಿಲ್ಲ. ಅವರಾಗಿದ್ದಾರೆ. ಎಲ್ಲೋ ತಪ್ಪು ಮಾಡಿದಾಗ ಸಿಟ್ಟಲ್ಲಿ ಮಾತಾಡಿದ್ದಕ್ಕೆ ಇಮಿಡಿಯೇಟ್ ಬಂದು ಸಾರಿ ಕೇಳಿದ್ದಾರೆ. ದಟ್ ಈಸ್ ಇಸ್ ನೇಚರ್ ಅಂತಲೇ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಕಾರ್ತಿಕ್ ವಿನ್ ಆಗಲಿ ಅಂತ ಹೇಳಿದ್ದೆ. ಕಾರ್ತಿಕ್ ಪಕ್ಕ ಯಾರಿರ್ತಾರೆ? ಪ್ರಾಬ್ಲಿ ಸಂಗೀತ ಇರಬಹುದೇನೋ ಅನ್ಸುತ್ತೆ. ಬಿಕಾಸ್ ಇಬ್ರು ಈಗ ನನಗೆ ಹತ್ರ ಆಗಿರೋದ್ರಿಂದ ಅವರಿಬ್ರು ಇರಲಿ, ಫೈಟರ್ ಒಬ್ರು ಒಂದ್ ಕಡೆ ಇರಲಿ, ಕಡೆ ಕಾರ್ತಿಕ್ ಇರಲಿ ಅನ್ಸುತ್ತೆ. ಈ ಸರಿ ಮಹಿಳೆಗೆ ವಿನ್ ಆಗೋದು ಆಗ್ಲಿ ಆಕ್ಚುಲಿ ಆಗ್ಲಿ ಆ ಥರ ತಗೊಂಡ್ರೆ ಅಫ್ಕೋರ್ಸ್ ಸಂಗೀತ ಆಗ್ಲಿ ಅಂತಾನೆ ಅನ್ಸುತ್ತೆ ನನಗೆ. ತಮ್ಮ ಅಂತ ತಗೊಂಡ್ರೆ ಸ್ವಲ್ಪ ಪ್ರೀತಿ ಕಡೆ ಎಳಿಯತ್ತಲ್ಲ, ಹಂಗಾಗಿ ಪ್ರೀತಿಯಿಂದ ಹೇಳ್ತೀನಿ. ಆ್ಯಂಡ್ ಎಂಡ್ ಆಫ್ ದಿ ಡೇ ಅಭಿಮಾನಿಗಳು ಅವ್ರ ವೀಕ್ಷಕರ ಕೈಯಲ್ಲಿರುತ್ತೆ ವೋಟಿಂಗ್ಸು. ಸೊ ಇಬ್ಬರಲ್ಲಿ ಯಾರಿಗಿದ್ರು ಐಲ್ ಬಿ ಹ್ಯಾಪಿ. ಇನ್ನೊಂದು $1 million ಪ್ರಶ್ನೆ ಅಂತ ಅಂದರೆ, ಸಿರಿ ಮ್ಯಾಮ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾರೆ, ಮನಸ್ಸು ಕೂಡ ಅಷ್ಟೇ ತುಂಬ ಸುಂದರವಾಗಿದೆ, ಒಳಗೂ ಹೊರಗೂ ಸೇಮ್. ಅದು ನಿಪಾನ್ ಪೇಂಟು ಯಾವುದೋ ಅಡ್ವರ್ಟೈಸ್ ಒಳಗೂ ಹೊರಗೂ ಸೇಮ್ ಅಂತ, ಹಂಗೆ ನೀವು. ಸೊ ಯಾಕೆ ಇನ್ನೂ ಮದುವೆ ಆಗಿಲ್ಲ? ಮದುವೆನಾ? ಓಕೆ. ಬ್ಯೂಟಿಫುಲ್ ಆಗಿರೋದಕ್ಕೂ ಸುಂದರವಾಗಿರೋದಕ್ಕೂ ಮದುವೆಗೂ ಲೈಫ್ಗೂ ಯಾವ ಸಂಬಂಧನೂ ಇಲ್ಲ. ಬ್ಯೂಟಿಫುಲ್ ಆಗಿದ್ದೀನಿ ಅಂದರೆ ಥ್ಯಾಂಕ್ ಯು, ಸುಂದರವಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಮದುವೆ ಅಂದಾಗ ನಾನು ಹೇಳಿದ್ದೀನಿ ಕೂಡ ನನ್ನ ರಿಕ್ವೈರ್ಮೆಂಟ್ ಏನಿದೆ ಅಂತ. ಈ ಥರ ನಮ್ಮ ಮನೆಗೆ ಅಳಿಯ ಅನ್ನೋದಕ್ಕಿಂತ ಮಗ ಬಹಳ ಇಂಪಾರ್ಟೆಂಟ್ ಆಗಿರ್ತಾನೆ. ನಾಟ್ ಫಿನಾನ್ಷಿಯಲಿ, ಲೈಕ್ ಮಾರಲ್ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ನಾನು ನನ್ನ ಉಸಿರಿರೋ ತನಕ ಈ ಇಂಡಸ್ಟ್ರಿಯಲ್ಲಿ ಇರಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ನಂದು. ಯಾಕೆಂದರೆ ನನಗಿದು ಪ್ಯಾಷನ್ ಇದೆ, ನನಗೆ ಕೆಲಸದ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ. ನನಗೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು. ನನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಬಂದರೆ ಬಹುಶಃ ಖಂಡಿತ ಆಗ್ತೀನಿ. ಐ ಆಮ್ ಓಪನ್ ಟು ಇಟ್. ನಾನು ಯಾವತ್ತೂ ವಿರುದ್ಧವಾಗೇನಿಲ್ಲ, ಮದುವೆಗೆ ವಿರುದ್ಧವಾಗೇನೂ ಇಲ್ಲ. ಸೊ ಯಾವುದಾದ್ರು ಒಳ್ಳೆ ಬಂದರೆ ಆದಷ್ಟು ಬೇಗ ನಿಮ್ಗೆ ನ್ಯೂಸ್ ಕೊಡ್ತೀನಿ.